ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಏನಿಸ್ತು ಕಳಪೆ ಆ್ಯಂಡ್ ಉತ್ತಮ ಅಂತ ಬಂದಾಗ ಸರಿ ಅಂತ ಅನಿಸ್ತಾ. ಆ್ಯಂಡ್ ಸೊ ಯಾರು ಕಳಪೆ ಹೋಗಬೇಕಾಗಿತ್ತು ನಿಮ್ಮ ಪ್ರಕಾರ, ಆ್ಯಂಡ್ ಯಾರು ಉತ್ತಮ ಆಗಬೇಕಾಗಿತ್ತು ಅಂತ. ಆ್ಯಂಡ್ ಇವತ್ತಿನ ನಾನು ಮೇನ್ ವಿಡಿಯೋದಲ್ಲಿ ಮಾತಾಡ್ತಿರುವಂಥ ವಿಷಯ ಏನು ಅಂತಂದರೆ, ಪಂಚಾಯತ್ನಲ್ಲಿ ಯಾವ್ಯಾವ ವಿಚಾರಗಳನ್ನು ಡಿಸ್ಕಷನ್ ಮಾಡ್ಬೋದು ಆ್ಯಂಡ್ ಏನೇನು ಡಿಸ್ಕಷನ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸೊ ಇವತ್ತಿನ ಎಪಿಸೋಡ್ ಅದೇ ಉತ್ತಮ ಕಳಪೆ ಅಂತ ಬಂದಾಗ ನಿಮ್ಮ ಡಿಸಿಷನ್ ಏನಾಗಿತ್ತು, ಆ್ಯಂಡ್ ಇವಾಗ ಉತ್ತಮ ಕಳಪೆ ಏನು ಬಂದಿದೆ ಸೊ ಅದು ನಿಮಗೆ ಹೇಗೆ ಅನ್ಸುತ್ತೆ, ಸರಿ ಅಂತ ಅನ್ಸುತ್ತೆ ಅಥವಾ ಬೇರೆಯವ್ರು ಆಗಬೇಕಾಗಿತ್ತು ಉತ್ತಮ ಕಳಪೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಒಂದು ನನಗೆ ಸರ್ಪ್ರೈಸ್ ಅನಿಸ್ತಿರುವಂಥದ್ದು ಹೊರಗಡೆ ಏನು ಅಂತಂದರೆ, ಸೊ ಕೆಲವರೆಲ್ಲ ಸಮ್ ಟೈಮ್ಸ್ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಇಬ್ಬರದು ಬಾಂಡ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಸಡನ್ ಆಗಿ ಏನಾದರೂ ಅವ್ರ ಇಬ್ಬರ ಮಧ್ಯೆ ಏನಾದ್ರು ಚೂರು ಬಿರುಕು ಬಂತು ಅಂತಂದರೆ ಸೊ ಎಲ್ಲೋ ಒಂದು ರೀತಿಯಲ್ಲಿ ಹೊರಗಡೆ ಕೆಟ್ಟದಾಗಿ ಹೋಗ್ತಿದೆ ಕಾವ್ಯ ವಿರುದ್ಧ ಅಂತ ಅನಿಸ್ತಾ ಇದೆ. ತಪ್ಪಲ್ಲ, ಬಿಕಾಸ್ ನಿಮ್ಮ ಒಂದು ದೃಷ್ಟಿಕೋನದಿಂದ ಸೊ ಗಿಲ್ಲಿ ಅವತ್ತು ಕಾವ್ಯ ಒಳ್ಳೇದ ಬಯಸ್ತಾನೆ. ಬಟ್ ಕಾವ್ಯ ಕೆಲವೊಂದು ಸಿಚುವೇಶನ್ಗಳಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಹೇಳ್ತಿರುವಂಥದ್ದು ಸ್ಟೇಜ್ ಏನಾದ್ರು ಸಿಕ್ಕಾಗ ಕಳಪೆ ಅಥವಾ ಒಂದು ರೀಸೆಂಟಾಗಿ ಒಂದು ನಾಮಿನೇಷನಲ್ಲಿ ಕೂಡ ಅವ್ರ ಗಿಲ್ಲಿ ಹೆಸರು ತೊಗೊತಾರೆ. ಬಿಕಾಸ್ ಆಫ್ ಅದೇ ಒಂದು ರೇಗ್ಸೋವಂಥದ್ದು ಎಲ್ಲೋ ಸ್ವಲ್ಪ ಇದು ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಓಕೆ, ಕೆಟ್ಟದಂತ ಅನ್ಸುತ್ತೆ, ಒಪ್ಕೊಂತೀನಿ. ಬಟ್ ನೀವು ಎಲ್ಲ ಟೈಮಲ್ಲೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕು. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂತಂದರೆ, ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ತೀರಿ ಅಂತಂದರೆ ಗಿಲ್ಲಿ ಜೊತೆಗೆ ಚೆನ್ನಾಗಿದ್ದಾರೆ, ಸೊ ಚೆನ್ನಾಗಿಲ್ಲ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಕೆ ಹೋಗಬೇಡಿ. ಆ ವ್ಯಕ್ತಿ ಮಾತ್ರ ಡಿಸೈಡ್ ಮಾಡಿ. ಇವಾಗ ಗಿಲ್ಲಿಗೆ ಸುಮಾರು ಜನ ನಾಮಿನೇಟ್ ಮಾಡಿದರೆ, ಗಿಲ್ಲಿ ಸುಮಾರು ಜನಕ್ಕೆ ನಾಮಿನೇಟ್ ಮಾಡಿದ್ದಾನೆ. ಸೊ ಆ ಒಂದು ಮಾತ್ರಕ್ಕೆ ಗಿಲ್ಲಿ ಜೊತೆಗೆ ಇವ್ರು ಚೆನ್ನಾಗಿದ್ದಾರೆ ಅಂತಂದ ತಕ್ಷಣ ಸೊ ಇವ್ರು ಒಳ್ಳೆಯವರು, ಅವ್ರು ಚೆನ್ನಾಗಿಲ್ಲ ಅಂತಂದ ತಕ್ಷಣ ಕೆಟ್ಟವರು ಅನ್ನೋ ರೀತಿಯಲ್ಲಿ ಬಿಂಬಿಸಬೇಡಿ. ಆಮೇಲೆ ಗಿಲ್ಲಿನೇ ಒಂದು ರೀತಿಯಲ್ಲಿ ಉತ್ತಮ ಕೊಟ್ಟಿದ್ದಾನೆ ಇವತ್ತು ಕಾವ್ಯ ಅಂದಾಗ. ಸೊ ನೀವು ಥಿಂಕ್ ಮಾಡಿ, ಸೊ ನಾವು ಯಾರ ಬಗ್ಗೆ ಏನು ಕಮೆಂಟ್ ಮಾಡ್ತಾ ಇದೀವಿ ಅಂತ. ಓಕೆ, ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಎಲ್ಲೂ ಕೂಡ ಒಬ್ರಿಗೊಬ್ರು ಹಿಂದೆ ಬ್ಯಾಕ್ ಪಿಚಿಂಗ್ ಮಾಡಿಲ್ಲ ಅವರು. ಓಕೆ, ಒಬ್ಬರ ಬಗ್ಗೆ ಒಬ್ರು ಹಿಂದೆ ಹೇಳ್ಕೊಳ್ಳೋ ರೀತಿಯಲ್ಲಿ ಮಾಡಿಲ್ಲ. ಆಮೇಲೆ ಕಾವ್ಯ ಏನೇ ಹೇಳಬೇಕಿದ್ರು ಕೂಡ ಡೈರೆಕ್ಟಾಗಿ ಹೇಳಿದಾಳೆ. ಓಕೆ, ರೇಗಿಸ್ತಾ ಇದೆ ಗಿಲ್ಲಿ, ಅದನ್ನ ರೇಗಿಸ್ಬೇಡ ಹಾಗೆ ಹೀಗೆ ಅಂತ ಸುಮಾರು ಸರಿ ಡೈರೆಕ್ಟಾಗಿ ಹೇಳಿರೋದ್ರಿಂದ ಅದನ್ನ ಹಿಂದೆ ಬ್ಯಾಕ್ ಪಿಚಿಂಗ್ ಅಂತ ಅನ್ನಲ್ಲ ಅದನ್ನ. ಓಕೆ, ಆಮೇಲೆ ಜಾಸ್ತಿ ಅಲ್ಲಿ ಇವ್ರ ಜೊತೆಗೆ ಇರೋದ್ರಿಂದ, ಯಾರು ಕಾವ್ಯ ಅವರು ನಮ್ಮ ಸ್ಪಂದನ ಆ್ಯಂಡ್ ಧನುಷ್ ಜೊತೆಗೆ ಇರೋದ್ರಿಂದ ಸೊ ಗಿಲ್ಲಿಗೆ ಮೋಸ ಮಾಡ್ತಿದ್ದಾಳೆ ಹಾಗೆ ಹೇಗೆ ಅಂತ. ಓಕೆ, ಒಂದು ಲೆವೆಲ್ಗೆ ಇವಾಗ ಗಿಲ್ಲಿ ಜೊತೆಗೆ ಇರೋದ್ರಿಂದ ಕಾವ್ಯಗೆ ಸಪೋರ್ಟ್ ಇದೆ. ಆ್ಯಂಡ್ ಗಿಲ್ಲಿ ಜೊತೆಗೆ ಯಾರ್ಯಾರಿದ್ದಾರೆ, ರಘುವದ್ರಾಗಿರ್ಬೋದು, ರಕ್ಷಿತಾದ್ರಾಗಿರ್ಬೋದು, ಕಾವ್ಯದ್ರಾಗಿರ್ಬೋದು ಸಪೋರ್ಟ್ ಇದೆ. ಇನ್ಕ್ಲೂಡಿಂಗ್ ರಜತ್, ಮೊನ್ನೆ ಬಂದಿರುವಂಥ ರಜತ್ಗೂ ಕೂಡ ಗಿಲ್ಲಿ ಜೊತೆಗೆ ಇರೋದ್ರಿಂದ ಸಪೋರ್ಟ್ ಇದೆ. ಬಿಕಾಸ್ ಗಿಲ್ಲಿಯಿಂದ ಅಲ್ಲಿ ಸುಮಾರು ಜನ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ತಗೊಂತಿದ್ದಾರೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಬಟ್ ಅವ್ನ ಜೊತೆಗೆ ಇದ್ದಿದ ತಕ್ಷಣ ಒಳ್ಳೆಯವರು ಅಂದರೆ ಇಲ್ಲ ಅಂದಿದ ತಕ್ಷಣ ಅಥವಾ ಅವ್ನ ಬಗ್ಗೆ ಚೂರು ಎಲ್ಲೋ ನೆಗೆಟಿವ್ ಹೇಳಿದ ತಕ್ಷಣ ಅವ್ರನ್ನ ಕೆಟ್ಟ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಹೊರಗಡೆಗೆ ಜನಗಳಿಗೆ ಒಂಥರ ಅನ್ಸುತ್ತೆ. ಅಂದರೆ ಗಿಲ್ಲಿ ಜೊತೆಗೆ ಇದ್ರೇನೆ ಇವ್ರ ಫ್ಯಾನ್ಸ್ಗಳು ಹಿಂಗಂತ. ಗಿಲ್ಲಿದೇನು ತಪ್ಪಿಲ್ಲ, ಬಟ್ ಫ್ಯಾನ್ಸ್ಗಳಿಂದ ಸೊ ಎಲ್ಲೋ ಮೇ ಬಿ ಗಿಲ್ಲಿ ಫ್ಯಾನ್ಸ್ ಅಂದಾಗ ಗಿಲ್ಲಿಗೆ ಎಲ್ಲೋ ಒಂಚೂರು ಸರಿ ಅಂತ ಅನಿಸ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ ಹೊರಗಡೆಯಿಂದ ನಾನು ನೋಡಿದಾಗ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅಲ್ಲಿ ನಮ್ಮ ಸೂರಜ್ಗೆ ಕೆಲವರೆಲ್ಲ ಕಳಪೆ ಕೊಟ್ಟರು. ಬಟ್ ಯಾವ ಆಧಾರದ ಮೇಲೆ ಕಳಪೆ ಕೊಟ್ಟರು ಗೊತ್ತಿಲ್ಲ ನನಗೆ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾನೆ ಇವತ್ತು. ಈ ವಾರದಲ್ಲಿ ಚೆನ್ನಾಗಿ ಆಡಿದ್ದಾರೆ ಸೂರಜ್ ಅವರು. ಅದು ಯಾಕೆ ಆ ಥರ ಕೊಟ್ಟರು ಗೊತ್ತಿಲ್ಲ ನನಗೆ. ಆಮೇಲೆ ಕಾವ್ಯ ಅವ್ರು ಕ್ಯಾಪ್ಟನ್ ಆಗ್ತಾರೆ, ವೋಟಿಂಗ್ ಮೂಲಕನೇ ಆಗ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮಲ್ಲಿ ಇದೇ ಥರದಲ್ಲಿ ವೋಟಿಂಗ್ ಮೂಲಕನೇ ಆಗುತ್ತೆ. ಸೊ ಡಿಸರ್ವಿಂಗ್ ಸೂರಜ್ ಮೇ ಬಿ ಸಿಗಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಕಾವ್ಯ ಕೂಡ ಎಫರ್ಟ್ ಇರೋದ್ರಿಂದ ಸೊ ಸಿಕ್ಕಿರೋದೇನು ನನಗೇನು ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಎಲ್ಲನೂ ಕೂಡ ನಾವು ಇಲ್ಲಿ ತೊಗೊಬೇಕಾಗುತ್ತೆ. ಕೆಲವೊಂದು ಬಿಗ್ ಬಾಸ್ ಅಂತ ಬಂದಾಗ ಮನೆಯವರ ಒಂದು ಪ್ರೀತಿ ಇದನ್ನು ಕೂಡ ಗಳಿಸ್ಬೇಕಾಗತ್ತೆ, ನಂಬಿಕೆನ. ಸೊ ಅದನ್ನು ಕಾವ್ಯ ಅವರು ಗಳಿಸಿದ್ದಾರೆ ಅಂತ ಹೇಳ್ಬೋದು. ಒಂದಿಲ್ಲಿ ಏನಾಗುತ್ತೆ ಅಂದರೆ, ಕಾವ್ಯ ಅವ್ರು ಗಳಿಸಿದ್ದಾರೆ ಅನ್ನೋದಕ್ಕಿಂತ ಸೊ ಇನ್ನೊಬ್ಬ ಅಪೋಸಿಟ್ ಕ್ಯಾಂಡಿಡೇಟು ಸೊ ಅವ್ನಿಗೆ ಕೊಡಬಾರ್ದು ಅನ್ನೋದು ಕೂಡ ಇರುತ್ತೆ ಕೆಲವು ವಿಚಾರದಲ್ಲಿ ತೊಗೊಳಕ್ಕೆ ಹೋದ್ರೆ. ಓಕೆ, ಸೊ ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೇ ರೀತಿ ಒಂದ್ಸರಿ ಧನುಷ್ನು ಕೂಡ ಹಿಂಗೆ ಮಾಡಿದ್ರು. ಕೇವಲ 2 ಓಟ್ ಬಂದಿರುವಂಥದ್ದು ರಘುಗೆ. ಅಲ್ಲಿ ಯಾರು ನಮ್ಮ ಗಿಲ್ಲಿ ಆ್ಯಂಡ್ ಮಲ್ಲಮ್ಮ ಅವರಿಬ್ಬರೇ ಹಾಕಿರುವಂಥದ್ದು, ಗಿಲ್ಲಿ ಆ್ಯಂಡ್ ರಘು ಅಂತ ಬಂದಾಗ. ಸೊ ಆ ಟೈಮಲ್ಲೂ ಕೂಡ ಅಷ್ಟೇ ಸೊ ಧನು ಅವ್ರಿಗೆ ಆಗಿರುವಂಥದ್ದು. ಓಕೆ, ಸೊ ಇವಾಗ ಕಾವ್ಯ ಆಗಿದ್ದಾರೆ. ಆ್ಯಂಡ್ ರಕ್ಷಿತಾ ಅವ್ರದ್ದು ರಿಯಾಕ್ಷನ್ ಅಲ್ಟಿ ಆಗಿತ್ತು. ಓಕೆ, ಸೊ ಇದಾದ್ಮೇಲೆ ಪಂಚಾಯತ್ನಲ್ಲಿ ಯಾವ್ಯಾವ ವಿಚಾರ ಬಗ್ಗೆ ಡಿಸ್ಕಷನ್ ಆಗಬೇಕು ಅಂತ ಒಂದು ಚಿಕ್ಕದಾಗಿ ಒಂದು ಇದು ಮಾಡ್ಕೊಂಡು ಬಂದಿದ್ದೀನಿ. ಮೇ ಬಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಯಾಕಂತಂದ್ರೆ ಒಂದು ವೀಕ್ ಡೇಸಲ್ಲಿ ಆಗುವಂಥದ್ದು. ಸೊ ವೀಕೆಂಡಲ್ಲಿ ಚರ್ಚೆನೇ ಆಗಲ್ಲ ಮುಖ್ಯವಾಗಿ ಮಾತಾಡಬೇಕಾದಂಥ ವಿಷಯಗಳ ಬಗ್ಗೆ. ಆ್ಯಂಡ್ ನೋಡೋಣ, ಸುದೀಪ್ ಸರ್ ಕೂಡ ಇವಾಗ ಮಾರ್ಕ್ದ ಪ್ರಮೋಷನ್ ಎಲ್ಲ ಇದ್ದಾರೆ. ಸೊ ಅವ್ರು ಎಷ್ಟು ಫುಟೇಜ್ಗಳನ್ನ ನೋಡಿರ್ತಾರೆ, ಎಷ್ಟನ್ನ ಇವರು ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರ್ತಾರೆ ಯಾವುದಾದ್ರು ಚರ್ಚೆ ಆಗಬೇಕು ಅಂತ. ಐ ಡೋಂಟ್ ನೋ. ಓನ್ಲಿ ಕಂಟೆಸ್ಟೆಂಟ್ಗಳ ಒಂದು ಅನಿಸಿಕೆಗಳನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಸೊ ಲಾಸ್ಟ್ ಎಪಿಸೋಡಲ್ಲಿ ಆಯ್ತಲ್ಲ, ಮೇ ಬಿ ಹಂಗೆ ಆಗುತ್ತೆ ಅನ್ಸುತ್ತೆ. ನೋಡೋಣ ಏನೇನೋದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು ಆ್ಯಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಂದು ರಾಶಿಕ್ ಅವರ ಉಸ್ತುವಾರಿ ಬಗ್ಗೆ ಡ್ರಮ್ ಟಾಸ್ಕಲ್ಲಿ ಸ್ಪೆಷಲಿ ಸೊ ಅದ್ರ ಬಗ್ಗೆ ಮಾತಾಡ್ತಾ ಅನ್ಕೊಂತೀನಿ. ಆ್ಯಂಡ್ ಡ್ರಮ್ ಟಾಸ್ಕ್ ಅಲ್ಲದಂಥ ಕೆಲವೊಂದು ಏನು ಘಟನೆಗಳಾಯ್ತಲ್ಲ ಸೊ ತಪ್ಪು ಸರಿಗಳ ಬಗ್ಗೆ ಮೇ ಬಿ ಚರ್ಚೆ ಆಗುತ್ತೆ. ಜೊತೆಗೆ ಚೈತ್ರ ಆ್ಯಂಡ್ ಅಶ್ವಿನಿ ಅವರ ಫೈಟ್, ಆ ಡಿಸ್ಕ್ದೇನು ಟಾಸ್ಕ್ ಇತ್ತಲ್ಲ ಸೊ ಆ ಒಂದು ಟಾಸ್ಕಲ್ಲಿ ಚೈತ್ರ ಅವರು ಅನ್ನೆಸೆಸರಿಯಾಗಿ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡಿದ್ರು. ಸೊ ಥೂ ಅಂತ ಒಗೆಯುವಂಥದ್ದು, ದೇವ್ರನ್ನ ಕರೆಯುವಂಥದ್ದು, ಅದೆಲ್ಲ ನನ್ನ ಪ್ರಕಾರ ಬಿಗ್ ಬಾಸ್ ಗೇಮ್ ಅಂತ ಬಂದಾಗ ಅದು ಬ್ಯಾಡ್. ಅದು ಆ ಥರದ್ದೆಲ್ಲ ಒಳಗಡೆ ಇಂಟರ್ಫಿಯರೇ ಆಗಬಾರ್ದು. ಬಟ್ ಚೈತ್ರ ಅವರನ್ನೆಲ್ಲ ಸುಮ್ಮನೆ ಅನ್ನೆಸೆಸರಿಯಾಗಿ ಕಣ್ಣಿಗೆಲ್ಲ ಚುಚ್ಚುವಂಥದ್ದು ಮಾಡಿದ್ರು, ಪರ್ಚೋವಂಥದ್ದು, ಈ ಥರದ್ದು ನಾನು ಬಿಗ್ ಬಾಸ್ ಗೇಮ್ ಒಳಗಡೆ ಎಲ್ಲೂ ಕೂಡ ನೋಡಿಲ್ಲ. ನನಗೆ ಇವಾಗಲೂ ನೆನಪು ಬರ್ತಾ ಇದೆ ದಿವ್ಯಾ ಆ್ಯಂಡ್ ದಿವ್ಯಾ ಹುಡುಗ ಆ್ಯಂಡ್ ದಿವ್ಯಾ ಸುರೇಶ್ ಅವ್ರು ಯಾವ ರೇಂಜಿಗೆ ಕಿತ್ತಾಡಿದ್ರು ಅಂತಂದರೆ ಒಂದು ಟಾಸ್ಕಲ್ಲಿ. ಇವಾಗಲೂ ಅಲ್ಲಿ ಓಡಾಡ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾವ ರೇಂಜಿಗೆ ಕಿತ್ತಾಟ ಮಾಡಿದ್ರು ಆ ಟಾಸ್ಕ್ಗೋಸ್ಕರ ಅಂತಂದರೆ. ಅದಾದಮೇಲೆ ಅಗೇನ್ ತಿರ್ಗಾ ಫ್ರೆಂಡ್ಸ್ ಆಗ್ತಾರೆ. ನನಗೆ ಹುಡುಗಿರಲ್ಲಿ ಸ್ಟ್ರಾಂಗೆಸ್ಟು ಟಾಸ್ಕ್ ಅಂತ ಬಂದಾಗ ಅಂದರೆ ನನಗೆ ಇಬ್ಬರೇ ನೆನಪಾಗುವಂಥದ್ದು, ದಿವ್ಯಾ ಹುಡುಗ ಆ್ಯಂಡ್ ದಿವ್ಯಾ ಸುರೇಶ್.
ಸಖತ್ತಾಗಿ ಆಡಿದ್ರು. ಕೈ ಗಾಯ ಆದ್ರೂ ಕೂಡ ಒಂಚೂರು ಹೇಳ್ಕೊಂತಿರ್ಲಿಲ್ಲ ಹಿಂಗ್ ಗಾಯ ಆಯ್ತು ಅಂತ. ಅದನ್ನೆಲ್ಲ ಮುಂದೆ ಆಟ ಆಡಿ ಮುನ್ನುಗ್ತಾ ಇದ್ರು. ಬಟ್ ಇದು ಏನ್ ಚೈತ್ರ ಇದು ಪರಚುವಂಥದ್ದು ಎಲ್ಲ ಇದು ಯಾವ ಆಟ ಆಡ್ತಾರೋ ಅರ್ಥ ಆಗ್ತಿಲ್ಲ ನನಗೆ. ಬಿಗ್ ಬಾಸ್ ಸ್ಟ್ಯಾಂಡರ್ಡ್ನೇ ಕೆಳಗಡೆ ತಂದ್ಬಿಟ್ಟಿದ್ದಾರೆ ಕೆಲವು ಕಂಟೆಸ್ಟೆಂಟ್ಗಳು. ಜೊತೆಗೆ ಡೈರೆಕ್ಟರ್ ಕೂಡ ಅಷ್ಟೇನೆ, ಅವರೇ ಕೆಳಗಡೆ ತಗೊಂಡ್ ಬರ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ರಾಶಿಕ್ ಅವರ ಒಂದು ಕೆಲವೊಂದು ನಾಮಿನೇಷನ್ ವಿಚಾರದ ಬಗ್ಗೆ ಕೂಡ ಮೇ ಬಿ ಚರ್ಚೆ ಆಗುತ್ತೆ ಅಂಡ್ ಆಗ್ಬೇಕು ಅಂತ ಅನ್ಸುತ್ತೆ. ಒಂದು ಗಿಲ್ಲಿ ಅಂಡ್ ರಘು ಅವ್ರನ್ನ ನಾಮಿನೇಟ್ ಮಾಡಿ ಅಲ್ಲಿ ನಮ್ಮ ಧನುಷ್ ಅಂಡ್ ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ಅದು ಯಾವ ವಿಚಾರದ ಆಧಾರದ ಮೇಲೆ ಅವ್ರನ್ನ ಅಲ್ಲಿ ಸೇವ್ ಮಾಡಿದ್ರು ನಂಗೆ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ಮೇ ಬಿ ಆದ್ರೆ ಅದು ಕ್ಯಾಪ್ಟನ್ಸಿ ಜೋಡಿ ಟಾಸ್ಕ್ ಏನು ಬಂತಲ್ಲ, ಕ್ಯಾಪ್ಟನ್ಸಿಗೆ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂತ. ಸೊ ಆ ಒಂದು ಜೋಡಿ ಟಾಸ್ಕ್ ಬಗ್ಗೆ ಚರ್ಚೆ ಆಗ್ಬೋದು. ಜೊತೆಗೆ ಇದನ್ನೆಲ್ಲ ಬಿಟ್ಟು ಸೊ ಇನ್ನೊಂದು ಮುಖ್ಯವಾದಂಥದ್ದು ಅಂತಂದ್ರೆ ಅದು ಧ್ರುವಂತ ಅಂಡ್ ರಕ್ಷಿತಾ. ಸೊ ನನಗೆ ಅನಿಸ್ತಾ ಇದೆ ಅವರಿಬ್ಬರನ್ನು ಕೂಡ ಸಪ್ರೇಟ್ ಸೀಕ್ರೆಟ್ ರೂಮಲ್ಲೇನೆ ಪಂಚಾಯತಿ ನಡೆಸ್ತಾರೆ ಅಂತ ಅನ್ಕೊಂತೀನಿ. ಬಿಕಾಸ್ ಅವ್ರನ್ನ ಸದ್ಯಕ್ಕೆ ಮೇ ಬಿ ಇವತ್ತು ನನಗೆ ವೀಕೆಂಡಲ್ಲಿ ಅಥವಾ ಈ ಫ್ರೈಡೇ ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ತಗೊಂಡ್ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಅವರಿಗೆ ಸೋಮವಾರಕ್ಕೆ ಏನಾದ್ರೂ ಕಂಟೆಂಟ್ ಬೇಕು. ಸೋಮವಾರ ಎಪಿಸೋಡ್ ಅದನ್ನ ತೋರಿಸ್ಲಿಕ್ಕೆ ಅವ್ರು ಮಡಿಕೊಂಡಿರ್ತಾರೆ. ವೀಕೆಂಡ್ ಅಲ್ಲಿ ಮೇ ಬಿ ಸುದೀಪ್ ಸರ್ ಸಪ್ರೇಟ್ ಆಗಿ ರಕ್ಷಿತಾ ಅಂಡ್ ಧ್ರುವಂತ್ ಅವ್ರ ಜೊತೆಗೆ ಸಪ್ರೇಟ್ ಆಗಿ ಸೀಕ್ರೆಟ್ ರೂಮ್ ಅಲ್ಲೇನೆ ಪಂಚಾಯತಿ ನಡೆಸಬಹುದು ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ಆ ತರ ಆಯ್ತು ಅಂತಂದ್ರೆ ಅಲ್ಲಿ ಮೇ ಬಿ ರಕ್ಷಿತಾ ಕಡೆಯಿಂದ ಉತ್ತರಗಳು ಕೆಲವೊಂದು ಬೇಕಾಗುತ್ತೆ. ಬಿಕಾಸ್ ಅವ್ರ ಒಳಗಡೆ ನಡ್ಕೊಂಡಿರೋ ರೀತಿ ಆದ್ರಾಗಿರ್ಬೋದು, ಅವರ ಒಂದು ಪರ್ಸ್ಪೆಕ್ಟಿವ್ ಆಟದ ಒಂದು ನಿರ್ಧಾರ ಏನಿದೆ. ಸೊ ನಂದು ಫೇವರಿಸಮ್ ಅಂದ್ರೆ ಯಾರು ಡಿಸರ್ವಿಂಗ್ ಇದಾರೆ ಸೊ ಅವ್ರಿಗೆ ನಾನು ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಕೊಟ್ಬಿಟ್ಟು ವೀಕ್ ಅಂದ್ರೆ ಅನ್ಡಿಸರ್ವಿಂಗ್ ಯಾರಿದ್ದಾರೆ ಅವ್ರಿಗೆ ವೀಕ್ ಟೀಮ್ ಹಾಕಿ ನಾನು ಇದು ಮಾಡ್ತೀನಿ ಅನ್ನೋ ರೀತಿನಲ್ಲಿ. ಸೊ ಇದು ಏನಾಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಅಂಡ್ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ ಧ್ರುವಂತ ಅಂಡ್ ರಕ್ಷಿತಾ ಅಂತ ಬಂದಾಗ. ಸೊ ಅವ್ರನ್ನ ಮೇ ಬಿ ಸೋಮವಾರ ದಿನ ಸೊ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊಂತೀನಿ. ಅಂಡ್ ಇಲ್ಲಿರುವಂತ ಸ್ಪರ್ಧಿಗಳಿಗೆ ಮೇ ಬಿ ಅದ್ರ ಬಗ್ಗೆ ಕೂಡ ಏನಂತಂದ್ರೆ ಚರ್ಚೆ ಆಗ್ಬಹುದು ಧ್ರುವಂತ ಅಂಡ್ ರಕ್ಷಿತಾ ಬಂದಾಗ. ಸೊ ಅವರು ಡಿಸರ್ವಿಂಗ್ ಇದ್ರಾ ಅಥವಾ ಇರ್ಲಿಲ್ವಾ, ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಆ ಒಂದು ವಿಚಾರದ ಬಗ್ಗೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ಜೊತೆ ಕೂಡ ಡಿಸ್ಕಷನ್ ಆಗ್ಬಹುದು. ಅಂಡ್ ಪಂಚಾಯತಿ ಅಂತ ಬಂದಾಗ ಮೇ ಬಿ ಅವ್ರಿಬ್ರನ್ನ ಸಪರೇಟ್ ಆಗೇನೆ ಒಂದು ಪಂಚಾಯತಿ ನಡೆಸಬಹುದು ಅಂತ ಅನ್ಕೊಂತೀನಿ. ನೋಡೋಣ ರಕ್ಷಿತಾ ಅವರ ಉತ್ತರ ಏನಾಗಿರುತ್ತೆ ಅಂತ. ನಾರ್ಮಲಿ ಅವರು ಈ ಥರದ್ದು ಏನಾದ್ರು ಜಾಸ್ತಿ ಡೀಪ್ ಆಗಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ಅಂದ್ರೆ ಏನೂ ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಆಗ್ತಿದ್ದಾರೆ. ಬಟ್ ಅದನ್ನ ಕೆಲವೊಂದು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಇವತ್ತು. ಬಿಕಾಸ್ ಒಂದು ವರ್ತನೆ ಇದೆಯಲ್ಲ ಅದು ಎಲ್ಲೋ ಸ್ವಲ್ಪ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಅಂಡ್ ಕೆಲವೊಂದು ಕ್ರಾಸ್ ಕ್ವಶನ್ಸ್ಗಳು ಕೂಡ ಕೇಳಬೇಕು ರಕ್ಷಿತಾಗೆ. ಸುಮಾರು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸುದೀಪ್ ಸರ್ ಒಂದು ರೀತಿಯಲ್ಲಿ ಚಿಕ್ಕ ಹುಡುಗಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವ್ರು ಆಡೋ ರೀತಿ ಆದ್ರಾಗಿರ್ಬೋದು, ರಕ್ಷಿತಾ ಮಾಡುವಂಥದ್ದು ಜಾಸ್ತಿ ಡೀಪ್ ಆಗಿ ಹೊಂಟೋಗಲ್ಲ ಅಲ್ಲಿ. ಆಮೇಲೆ ಅವ್ರು ಏನು ಆನ್ಸರೇ ಮಾಡಲ್ಲ ಕೆಲವು ವಿಚಾರದಲ್ಲಿ, ನಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಂಗೆ ಯಾಮಾರಿಸ್ಬಿಡ್ತಾರೆ. ಸೊ ಆ ಯಾಮಾರೋದನ್ನ ಬಿಟ್ಟು ಸುದೀಪ್ ಸರ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡಬೇಕು ಅಂತ ನನಗನ್ಸುತ್ತೆ. ಇನ್ಕ್ಲೂಡಿಂಗ್ ಧ್ರುವಂತದ್ದು ತಪ್ಪಿದ್ರು ಕೂಡ ಅದನ್ನು ಕೂಡ ಕ್ರಾಸ್ ಕ್ವಶನ್ ಮಾಡಲಿ, ಅಟ್ಲೀಸ್ಟ್ ಗೊತ್ತಾಗುತ್ತೆ. ಸೊ ಅವ್ರ ಗೇಮ್ ಏನು ಅನ್ನೋಂಥದ್ದನ್ನ ಒಂದು ಟೈಮಲ್ಲಿ ಒಂದು ರೀತಿಯಲ್ಲಿ ಇರೋದು, ಇನ್ನೊಂದು ಟೈಮಲ್ಲಿ ಇನ್ನೊಂದು ರೀತಿಯಲ್ಲಿ ಇರೋದು. ಸೊ ಇದನ್ನ ಎಲ್ಲೋ ಸ್ವಲ್ಪ ಒಂದು ರೀತಿಯಲ್ಲಿ ಸೇಫ್ ಗೇಮು ಅಥವಾ ಅವರಿಗೆ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಯಾರ್ಯಾದ್ರೂ ಆಗ್ಲಿ, ಅದು ಕಾವ್ಯ ಆಗ್ಲಿ, ಧ್ರುವಂತ ಆಗ್ಲಿ, ಯಾರು ರಕ್ಷಿತಾ ಆಗ್ಲಿ, ಇನ್ನು ಉಳಿದವ್ರು ಯಾರು ಬೇಕಾದ್ರೂ ಆಗ್ಲಿ, ಸೊ ಕೆಲವೊಂದು ಎಕ್ಸ್ಪೋಸ್ ಆಗ್ಲೇಬೇಕು ಓಕೆ ಅಂತ ನನಗನ್ಸುತ್ತೆ. ಸೊ ನೋಡೋಣ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಎಪಿಸೋಡ್ ಬಗ್ಗೆ ಆದ್ರೂ ಆಗಿರ್ಬೋದು. ಅಂಡ್ ನಾಳೆ ಪಂಚಾಯತಿನಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂಡ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಾರ ಸೊ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳ್ತಿದ್ದಾರೆ. ಅಗೇನ್ ಇನ್ನು ಎಷ್ಟು ದಿನ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ. ಮೇಬಿ 120 days ಹೋಗುತ್ತೆ ಅಂತ ಅನ್ಸುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ